ದೆಹಲಿ ಚುನಾವಣೆಯ ಫಲಿತಾಂಶದ ಬಳಿಕ ಬಿಜೆಪಿ ಅಭೂತಪೂರ್ವವಾದಂಥ ಗೆಲುವು 27 ವರ್ಷಗಳ ಬಳಿಕ ಫಿನಿಕ್ಸ್ನಂತೆ ಎದ್ದು ಬಂದಂಥ ಬಿಜೆಪಿ ಪಾಳ್ಯದಲ್ಲಿ ಈಗ ವಾಟ್ ನೆಕ್ಸ್ಟ್ ಅಂತಂದರೆ ಸಿಎಂ ಯಾರಾಗಬೇಕು, ಕೌನ್ ಮನೆಗ ದೆಹಲಿ ಸಿಎಂ ಅನ್ನುವ ಚರ್ಚೆಗಳೀಗ ಶುರುವಾಗಿದೆ. ಹುಡುಕಾಟಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾದರೆ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ನಾವೀಗ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಮೇನ್ ಆಗಿ ಇವತ್ತು ಕೇಳಿ ಬರ್ತಾ ಇರುವಂಥ ಇವತ್ತಿನ ಈ ಕ್ಷಣಕ್ಕೆ ಕೇಳಿ ಬರ್ತಾ ಇರುವಂಥ ಮೊದಲನೇ ಹೆಸರು ಕೈಲಾಸ್ ಗೆಹ್ಲೋಟ್. ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ದಂಥವ್ರು, ಅಣ್ಣಾ ಹಜಾರೆ ಅವರ ಹೋರಾಟದ ಕಟ್ಟಾಳು, ಅವರ ಡೆಹಾರ್ಡ್ ಕೋರ್ ಫಾಲೋವರ್ ಆಗಿದ್ದಂಥವರು ಕೈಲಾಸ್ ಗೆಹ್ಲೋಟ್ ಅವರು. ಕೈಲಾಸ್ ಗೆಹ್ಲೋಟ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದಂಥ ಈ ಕೈಲಾಸ್ ಗೆಹ್ಲೋಟ್ ಅವರು ರಾಜಕೀಯ ರಂಗ ಪ್ರವೇಶವನ್ನು ಮಾಡುವ ಸಲುವಾಗಿ ವಕೀಲ ವೃತ್ತಿಯನ್ನು ಬಿಡ್ತಾರೆ. ವಕೀಲ ವೃತ್ತಿಯನ್ನು ಬಿಟ್ಟು ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಳ್ತಾರೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೇರಿಕೊಂಡು ಸಚಿವರಾಗಿದ್ರು ಅವರು. ಆಮ್ ಆದ್ಮಿ ಪಾರ್ಟಿಯಲ್ಲಿ ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು. ಆಮ್ ಆದ್ಮಿ ಪಾರ್ಟಿಗೂ ಕೂಡ ಗುಡ್ ಬೈ ಹೇಳಿ ಬಿಜೆಪಿಗೆ ಬಂದರು. ಸುಮಾರು ಜನ ಬಂದರು. ಹೀಗೆ ಬಿಜೆಪಿಗೆ ಬಂದವರಲ್ಲಿ ಕೈಲಾಶ್ ಗೆಹ್ಲೋಟ್ ಅವರು ಕೂಡ ಒಬ್ಬರು. ಇವರು ಬೆಜ್ವಾಸನ್ ಕ್ಷೇತ್ರದಿಂದ ಗೆದ್ದಂಥವ್ರು. ಈ ಬಾರಿ ಗೆಹ್ಲೋಟ್ ಅವರು ಯಾರ ವಿರುದ್ಧ? ಮಾಜಿ ಸಚಿವ ಸುರೇಂದ್ರ ಭಾರದ್ವಾಜ್ ಅವರ ವಿರುದ್ಧ. ಸುರೇಂದ್ರ ಭಾರದ್ವಾಜ್ ಅವರು ಗೆಲುವು ನಿಶ್ಚಿತ ಅಂತಾನೆ ಎಲ್ಲ ಅಂದ್ಕೊಂಡಿದ್ರು. ಸುರೇಂದ್ರ ಭಾರದ್ವಾಜ್ ಅವರ ಗೆಲುವು ನಿಶ್ಚಿತ. ಕೈಲಾಸ್ ಗೆಹ್ಲೋಟ್ ಅವರು ಸೋಲ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆ ಬಿಜ್ವಾಸನ್ ಕ್ಷೇತ್ರದಿಂದ ಬಹಳ ಕುತೂಹಲ ಇತ್ತು. ಸಚಿವರು ಯಾರು ನಿಂತಿರಲ್ಲ, ಎಲ್ಲ ಮಕ್ಕಳ ಮಲಗೋದ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ಬರು. ಇವರು ಈ ಬಾರಿ ಈ ಒಂದು ಕ್ಷೇತ್ರದಿಂದ ಅಂದರೆ ಬಿಜ್ವಾಸನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಂದರೆ ಈ ಹಿಂದೆ 2015ರ ಸಂದರ್ಭದ ಚುನಾವಣೆಯಲ್ಲಿ, 2020ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಜಾಫ್ಗರ್ ಕ್ಷೇತ್ರದಿಂದ ಅವರು 2 ಬಾರಿ ಗೆದ್ದು ಶಾಸಕರಾಗಿದ್ದರು, ಸಚಿವರು ಕೂಡ ಆಗಿದ್ದರು. ಆದರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಗ್ತಾ ಇದ್ದಂಥ ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಬದಲಾವಣೆಗಳು, ಅದೆಲ್ಲವನ್ನು ಕೂಡ ಹತ್ತಿರದಿಂದ ಕಂಡಂಥ ಕೈಲಾಸ್ ಗೆಹ್ಲೋಟ್ ಅವರು 2024ನೇ ವರ್ಷದ ಅಂದರೆ ಕಳೆದ ವರ್ಷ ನವೆಂಬರ್ 17ನೇ ತಾರೀಕು ಆಮ್ ಆದ್ಮಿ ಪಾರ್ಟಿಗೆ ಗುಡ್ ಬೈ ಹೇಳಿ ಬಿಜೆಪಿ ಪಾಳ್ಯಕ್ಕೆ ಸೇರ್ಪಡೆಗೊಳ್ತಾರೆ. ನೋಡಿ, ಅವತ್ತು ಬಿಜೆಪಿಗೆ ಸೇರ್ಪಡೆಗೊಂಡು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ತಾನು ಅರವಿಂದ್ ಕೇಜ್ರಿವಾಲ್ ಅವರ ಪ್ರತಿ ನಡೆಯನ್ನು ಕೂಡ ಹತ್ತಿರದಿಂದ ಕಂಡಿದ್ದೆ. ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವನು. ಇವತ್ತು ಆಮ್ ಆದ್ಮಿ ಪಾರ್ಟಿ ಪಕ್ಷ ದೆಹಲಿಯಲ್ಲಿ ರಾಜಕೀಯದ ಗದ್ದಿಗೆ ಏರಿದೆ ಅಂತಂದರೆ ಅದಕ್ಕೆ ಹೋರಾಟದಿಂದನೇ ಕಾರಣ. ಆದರೆ ಇಂಥ ಹೋರಾಟ ಮಾಡಿ ಬಂದಂಥ ಆಮ್ ಆದ್ಮಿ ಪಾರ್ಟಿಯಲ್ಲಿ ಯಾವುದೂ ಸರಿ ಇಲ್ಲ ಅಂತೇಳಿ ಒಂದಷ್ಟು ಲಿಸ್ಟನ್ನು ಇಟ್ಟು, ಆರೋಪಗಳ ಲಿಸ್ಟನ್ನು ಮುಂದಿಟ್ಟು ಅವರು ಗುಡ್ ಬೈ ಅನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಅವತ್ತೇ ಡಿಸೈಡ್ ಮಾಡಿದ್ರು, ದೆಹಲಿಯಲ್ಲಿ ಈ ಬಾರಿ ಚುನಾವಣೆ ಎದುರಾದರೆ ಖಂಡಿತವಾಗ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಗೆಲ್ಲೋದಿಲ್ಲ. ಯಾಕೆಂದರೆ ಅಲ್ಲಿ ಒಳ ಜಗಳ, ಭ್ರಷ್ಟಾಚಾರದ ಆರೋಪಗಳು ಪಕ್ಷದ ಮೇಲೆ ಕೇಳಿ ಬರ್ತಾ ಇದ್ದಿದ್ದು. ಶೀಶಮಹಲ್, ಕೋಟಿ ಕೋಟಿ ಬೆಲೆ ಬಾಳುವಂಥ ಶೀಶಮಹಲ್ ಕೇಜ್ರಿವಾಲ್ ಅವರು ಕಟ್ಟಿಸಿದ್ದು, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅಬಕಾರಿ ಇಲಾಖೆಯಲ್ಲಿ ಆದಂತಹ ಒಂದಷ್ಟು ಹಗರಣಗಳ ವಿಚಾರವಾಗಿ ಇದೆಲ್ಲದರಿಂದ ಬೇಸತ್ತಂತಹ ಕೈಲಾಶ್ ಗೆಹ್ಲೋಟ್ ಅವರು 2024 ನವೆಂಬರ್ 17ನೇ ತಾರೀಕು ಗುಡ್ ಬೈ ಹೇಳಿ ಆಮ್ ಆದ್ಮಿ ಪಾರ್ಟಿಯಿಂದ ಹೊರಬಂದು ಬಿಜೆಪಿಗೆ ಸೇರಿಕೊಂಡ್ರು. ಬಿಜ್ವಾಸನ್ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡಿದ್ರು. ಮಾಜಿ ಸಚಿವನ ವಿರುದ್ಧ ಜಯಬೇರಿಯನ್ನು ಕೂಡ ಸಾಧಿಸಿದ್ರು. ಇನ್ನು ಇವರನ್ನ ಸಿಎಂ ಮಾಡೋದಕ್ಕೆ ಬಿಜೆಪಿ ಪಾಳದಲ್ಲಿ ಚರ್ಚೆಗಳಾಗ್ತಾ ಇದೆ. ಒಂದು ರೇಸಲ್ಲಿದ್ದಾರೆ. ಇವರನ್ನು ಯಾಕೆ ಮಾಡಬೇಕು ಅಂತೇಳಿ ಚರ್ಚೆಗಳಾಗ್ತಾ ಇದೆ ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯನ್ನು ತುಂಬ ಹತ್ತಿರದಿಂದ ಬಲ್ಲಂಥವರು. ಕೇಜ್ರಿವಾಲ್ ಅವರ ಒಂದೊಂದು ಹೆಜ್ಜೆನೂ ಕೂಡ ಇವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವರನ್ನೇನಾದರೂ ನಾವು ಸಿಎಂ ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಇವ್ರನ್ನ ಮಾಡೋಣ ಅಂತೇಳಿ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ಇವರಾದರೂ ಆಗ್ಬೋದು ಅಥವಾ ಬೇರೆಯವರಾದರೂ ಆಗ್ಬೋದು. ಇವರ ಜೊತೆಯಲ್ಲಿ ಇನ್ನೂ 3 ಜನ ರೇಸಲ್ಲಿದ್ದಾರೆ.
ಪರ್ವೇಶ್ ವರ್ಮಾ ಆಮ್ ಆದ್ಮಿ ಪಾರ್ಟಿಯ ಸಂಸ್ಥಾಪಕ. ಕೇಜ್ರಿವಾಲ್ ಅವರನ್ನ ಸೋಲಿಸಿದವರೇ ಈ ಪರ್ವೇಶ್. ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದು ಈ ಬಾರಿ ಚುನಾವಣೆಯಲ್ಲಿ ಪರ್ವೇಶ್ ವರ್ಮಾ. ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಇವರು. ಇವರ ತಂದೆ 27 ವರ್ಷಗಳ ಹಿಂದೆ ದೆಹಲಿ CM ಆಗಿದ್ದಂಥವ್ರು, ಸಾಹಿಬ್ ಸಿಂಗ್ ಅಂತೇಳಿ. 1996ರಿಂದ 1998ರವರೆಗೂ ಕೂಡ ಸಾಹಿಬ್ ಸಿಂಗ್ ಅವರು CM ಆಗಿದ್ದು. ಅವರ ತಂದೆಯ ರಾಜಕೀಯದ ಅನುಭವ, ಆಡಳಿತದ ಅನುಭವ ಎಲ್ಲವನ್ನು ಕೂಡ ಪರಮೇಶ್ ವರ್ಮಾ ಅವರು ಚೆನ್ನಾಗಿ ಅರ್ತಿದ್ದಾರೆ. ಸೊ ಹಾಗಾಗಿ ಇವರನ್ನ ಕೂಡ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ CM ರೇಸ್ನಲ್ಲಿರುವಂಥ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. ನೆಕ್ಸ್ಟ್ ವೀರೇಂದ್ರ ಸಚ್ದೇವ, BJP ದೆಹಲಿ ಅಧ್ಯಕ್ಷರು. ವೀರೇಂದ್ರ ಸಚ್ದೇವ್ ಹಾಲಿ ದೆಹಲಿ BJP ಅಧ್ಯಕ್ಷರಾಗಿದ್ದಾರೆ. BJP ಕಪಾಲಿಗೆ ಕಿಂಗ್ ಮೇಕರ್ ಕೂಡ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ವೀರೇಂದ್ರ ಸಚ್ದೇವ್ ಅವರ ಪಾತ್ರ ಬಹಳ ಮುಖ್ಯ ಆಗಿತ್ತು. ಈ ಕೈಲಾಸ್ ಗೆಹ್ಲೋಟ್ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿಯ ಒಂದಷ್ಟು ಜನ ನಾಯಕರು BJPಗೆ ಬಂದ್ರಲ್ಲ, ಅದಕ್ಕೆ ಪ್ರಮುಖವಾದಂಥ ಕಾರಣ ವೀರೇಂದ್ರ ಸಚ್ದೇವ್ ಅವರು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಆಮ್ ಆದ್ಮಿ ಪಾರ್ಟಿಯ ತಂತ್ರಗಳಿಗೆ ಗಟ್ಟಿಯಾಗಿ ಕೌಂಟರನ್ನು ಕೊಟ್ಟಂಥವರು ವೀರೇಂದ್ರ ಸಚ್ದೇವ್ ಅವರು. ಇವರು BJP ಚಾಣಕ್ಯ, ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು, ಜೊತೆಗೆ BJP ರಾಷ್ಟ್ರಾಧ್ಯಕ್ಷ ಆಗಿರುವಂಥ ಹಾಗೆ ಕೇಂದ್ರ ಸಚಿವರಾಗಿರುವಂಥ JP ನಡ್ಡಾ ಅವರು ಕೂಡ ಅತ್ಯಾಪ್ತ ನಾಯಕ. ಇವರು ಅತ್ಯಾಪ್ತ ನಾಯಕ. ಇವರನ್ನೇನಾದರೂ CM ಮಾಡಿದರೆ ದೆಹಲಿಯಲ್ಲಿ ಮತ್ತೊಮ್ಮೆ BJP ಸಂಘಟನೆ ಬಲವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದಷ್ಟು ಚರ್ಚೆಗಳು. ಅಷ್ಟೇ ಅಲ್ಲ, ಆಮ್ ಆದ್ಮಿ ಪಾರ್ಟಿಯನ್ನು ಹತ್ತಿಕ್ಕುವಲ್ಲಿ ವೀರೇಂದ್ರ ಸಚ್ದೇವ್ ಅವರು ಸೂಕ್ತವಾದಂಥ ಕ್ಯಾಂಡಿಡೇಟ್. ಯಾಕಂದರೆ ವಿಪಕ್ಷ ಸ್ಥಾನದಲ್ಲಿ ಕೂತಿದೆ, ಈಗ ಅದು ವಿಪಕ್ಷ ಸ್ಥಾನದಲ್ಲಿದೆ. ಹಾಗಾಗಿ ಇವರನ್ನು ಮಾಡಿದ್ರೆ ಒಂದಷ್ಟು ಬಲವಾದಂಥ ಒಂದು ಸಂಘಟನೆ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಚರ್ಚೆಗಳಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಬ್ಬರ ಹೆಸರು ವಿಜೇಂದ್ರ ಗುಪ್ತಾ. ದೆಹಲಿ BJP ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರು ಈ ವಿಜೇಂದರ್ ಅವರು. 2015-2020ರಲ್ಲಿ ಆಮ್ ಆದ್ಮಿ ಪಾರ್ಟಿ ಹವಾ ನಡುವೆಯೂ ಕೂಡ ಇವ್ರು ಗೆದ್ದಿದ್ರು. ಇವರ ವರ್ಚಸ್ಸಾಗಿದೆ ದೆಹಲಿಯಲ್ಲಿ. ಅಷ್ಟೇ ಅಲ್ಲ, ವಿಪಕ್ಷ ನಾಯಕನಾಗಿ ಪಕ್ಷದ ಅಧ್ಯಕ್ಷರಾಗಿ ಇವರು ಕೆಲಸ ಮಾಡಿದ್ದಾರೆ. ಸದ್ಯ ದೆಹಲಿಯಲ್ಲಿರುವಂಥ ಹಿರಿಯ ನಾಯಕರಲ್ಲಿ ವಿಜೇಂದ್ರ ಗುಪ್ತಾ ಅವರ ಬಗ್ಗೆ ವರಿಷ್ಠರಿಗೆ ಒಂದು ಒಲವಿದೆ. ಎಲ್ಲೂ ಇಲ್ಲದ ಸಂದರ್ಭದಲ್ಲಿ ನೋಡಿ, ಅದನ್ನೇ ಹೇಳೋದು, ನೀವು 99 ತಗೊಂಡಾಗ ನಿಮಗೆ ಒಂದು ಮಾತ್ರ ಬೇಕಾಗಿರುತ್ತೆ, ಅಥವಾ 99ನ್ನು ಕಳ್ಕೊಂಡಾಗ ಆ ಒಂದು ಪಡ್ಕೊಂಡಾಗ ಒಂದರಿಂದ ನಿಮಗೆ ಒಂದು ಗೌರವ ಸಿಗುತ್ತೆ ಅಂತಂದರೆ ಆ ಗೌರವಕ್ಕೆ ಪಾತ್ರರಾದಂಥವ್ರು ಇದೇ ವಿಜೇಂದ್ರ ಗುಪ್ತಾ ಅವರು. ವೀಕ್ಷಕರ, ಇನ್ನೊಂದು ಇಂಪಾರ್ಟೆಂಟ್ ಹಾಗೆ ಒಂದು ಅಚ್ಚರಿಯ ವಿಚಾರವನ್ನು ಹೇಳ್ತೀನಿ ನೋಡಿ. ಈಗ ನಾವೇನು ಲಿಸ್ಟ್ ನೋಡಿದ್ವಲ್ಲ, ಈ ಲಿಸ್ಟಲ್ಲಿ 4 ಜನರ ಒಂದು ರೇಸಲ್ಲಿರೋರನ್ನ ಗಮನಿಸಿದ್ವಿ. ಆದರೆ ಇವರನ್ನೇ ಮಾಡ್ತಾ BJPನಾಗೆ ಯಾವತ್ತೂ ಕೂಡ ಇಂತಹ ಒಂದು ಕೆಲಸಗಳಾಗಿಲ್ಲ. ಅಚ್ಚರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ನಾವು ನಮ್ಮ ಔಟ್ಪುಟ್ ಹೆಡ್ ಆಗಿರುವಂಥ ಸದಾನಂದ್ ಸರ್ ಹತ್ರ ಇದರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, BJPಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಾಗೋದಿಲ್ಲ. ಸುಷ್ಮಾ ಸ್ವರಾಜ್ ಅವರ ಪುತ್ರಿಯನ್ನು ಕೂಡ ಕರ್ಕೊಂಬಂದು ಅವರನ್ನು ನಿಲ್ಲಿಸ್ಬೋದು ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ಆಗ್ತಾ ಇರ್ತಾರೆ ನೋಡಿ. ಬಾನ್ಸೂರಿ ಅವರು, ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸೂರಿ ಅವರು, ಅವರನ್ನು ತಂದು CM ರೇಸ್ನಲ್ಲಿ ನಿಲ್ಲಿಸಿದ್ರು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಅಥವಾ ಯಾರಾದೊಬ್ಬರು ಮಹಿಳಾ ಕ್ಯಾಂಡಿಡೇಟ್ನ ಕರ್ಕೊಂಬಂದು ಅಲ್ಲಿ CM ಮಾಡಿದ್ರು ಮಾಡಬಹುದು ಅನ್ನೇಳಿ ಒಂದಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ನೋಡೋಣ, ಇದು ಮುಂದೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಫೈನಲ್ ಆಗೋಗುತ್ತೆ ದೆಹಲಿಯ ಮುಂದಿನ CM ಯಾರು ಅಂತೇಳಿ. ಆದರೆ ಈ ಕ್ಷಣಕ್ಕೆ ಚರ್ಚೆಗಳಾಗ್ತಾ ಇರೋದಂತೂ ಸತ್ಯ. ಇನ್ನು